ಸಮಸ್ತ ವೀಕ್ಷಕ ಬಾಂಧವರಿಗೆ ನಂಬಿದ ಸತ್ಯ ಚಾನೆಲ್ನಿಂದ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಎಪಿಸೋಡ್ ಇಷ್ಟ ಆದಲ್ಲಿ ತಮಗೊಂದು ಲೈಕ್ ಕೊಟ್ಟು ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ ಶುಭ ಹಾರೈಸುತ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಕೋಟೆಕ್ಕಾರಿನ ಸೋಮೇಶ್ವರ ದೇವಸ್ಥಾನದ ಉತ್ತರ ಭಾಗದಲ್ಲಿ ಗದಾತೀರ್ಥ ಎನ್ನುವ ಸಿಹಿ ನೀರಿನ ಕೆರೆ ಇದೆ. ಈ ಕ್ಷೇತ್ರದ ರಕ್ಷಕ ಶಕ್ತಿ ಕಲ್ಲುಟ್ಟಿ ಗುಡಿ ಕೆರೆಯ ಬದಿಯಲ್ಲಿದೆ. ಸೋಮನಾಥೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಲಿಂಗರೂಪಿ ಸೋಮನಾಥನ ಆರಾಧನೆ ಇದೆ. ಒಲ ಪ್ರಾಕಾರಗಳಲ್ಲಿ ಸಪ್ತ ಮಾತೃಕೆಯರನ್ನು ಪ್ರಧಾನ ದೇವತೆಗಳಾಗಿ ಆರಾಧಿಸುವ ಸಂಪ್ರದಾಯ 12ನೇ ಶತಮಾನದಿಂದ ಕಣ್ಮರೆಯಾಗಿದೆ. ಉದ್ಯಾವರ ಮತ್ತು ಪೊಳಲಿಗಳಲ್ಲಿರುವ ಸಪ್ತ ಮಾತೃಕೆಯರ ದೇವಾಲಯ ಪ್ರಾಚೀನತೆ ಸುಮಾರು ಕ್ರಿಸ್ತಶಕ 8ನೇ ಶತಮಾನದ್ದು. ಸೋಮೇಶ್ವರ ದೇವಾಲಯದ ಪ್ರಾಕಾರದ ಹೊರಗೆ ಪಂಚದುರ್ಗಿಯರ ಗುಡಿ ಇದೆ. ದೇವಸ್ಥಾನದಿಂದ ಗದಾತೀರ್ಥಕ್ಕೆ ಇಳಿಯುವ ಮೆಟ್ಟಿಲಿನ ಬದಿಯಲ್ಲಿ ರಕ್ತೇಶ್ವರಿ ಗುಡಿಯನ್ನು ಮತ್ತು ಆಗ್ನೇಯದಲ್ಲಿ ನಾಗಬನವನ್ನು ಕಾಣಬಹುದು. ಇಲ್ಲಿ ಹೆಬ್ಬಂಡೆಯೆಂದು ಒಡೆದು ನಾಗನ ಹೆಡೆಯಂತೆ ಕಾಣುವುದು. ಇಲ್ಲಿಯ ನಾಗನ ಕಲ್ಲು ತುಂಬ ವಿಶಿಷ್ಟವಾದುದು. ಸೋಮನಾಥ ದೇವಾಲಯದ ಹಿಂಬದಿಯಲ್ಲಿ ರುದ್ರಪಾದೆ ಎಂದು ಕರೆಯಲ್ಪಡುವ ದೊಡ್ಡದಾದ ಶಿಲೆ ಇದೆ. ಇದರ ಮೇಲೆ ಪಾದದ ಗುರುತಿ ಇದೆ. ಈಗ ಇದನ್ನು ರುದ್ರಪಾದೆ ಎಂದು ಕರೆಯುತ್ತಿದ್ದರೂ ಪ್ರಾಚೀನ ಕಾಲದಲ್ಲಿ ಇದು ಕಲ್ಲುಟ್ಟಿಪಾದೆ ಆಗಿತ್ತಂತೆ. ಈಗ ಪಿತೃತರ್ಪಣ ತಿಲಹೋಮಗಳಿಗೆ ಪ್ರಸಿದ್ಧವಾಗಿರುವ ಈ ಕ್ಷೇತ್ರ ಹಿಂದೊಮ್ಮೆ ಕಲ್ಲುಟ್ಟಿ ಕ್ಷೇತ್ರ ಆಗಿರುವ ಸಾಧ್ಯತೆ ಇದೆ. ಸೋಮನಾಥೇಶ್ವರ ದೇವಸ್ಥಾನದ ಒಳಗಿರುವ ಸಪ್ತ ಮಾತೃಕೆಯರು, ದೇವಾಲಯದ ಹೊರಗಿರುವ ರಕ್ತೇಶ್ವರಿ, ನಾಗನಕಲ್ಲು, ಕಲ್ಲುಟ್ಟಿಪಾದೆ ಹಾಗೂ ಕಲ್ಲುಟ್ಟಿ ಇವುಗಳನ್ನು ಗಮನಿಸಿದಾಗ ಹಿಂದೊಮ್ಮೆ ಇದು ಕಲ್ಲುಟ್ಟಿಯ ಪ್ರಧಾನ ಆರಾಧನಾ ಕ್ಷೇತ್ರವಾಗಿರಬೇಕೆಂದು ಅನಿಸುತ್ತದೆ. ಇತಿಹಾಸ ಕಾಲದಲ್ಲಿ ಅಲುಪರ ಅರಸು ಮನೆತನದ ಆರಾಧ್ಯ ದೇವರಾಗಿದ್ದ ಈ ದೇವಾಲಯಗಳು ಹಲವು ಬಾರಿ ಜೀರ್ಣೋದ್ಧಾರಗೊಂಡಾಗ ಅರಸರ ಆಶಯದಂತೆ ದೇವಗಳ ಸ್ಥಳಾಂತರ ನಡೆದಿರಬಹುದು. ಆಗ ಪ್ರಧಾನ ದೇವತೆಯಾಗಿ ಲಿಂಗರೂಪಿ ಸೋಮನಾಥನು ಗರ್ಭಗುಡಿಯನ್ನು ಸೇರಿರಬೇಕು. ಇದರೊಂದಿಗೆ ಚಾಲುಕ್ಯರ ಇಷ್ಟ ದೈವವಾದ ಸಪ್ತ ಮಾತೃಕೆಯರನ್ನು ಮಾತ್ರ ಪ್ರಾಕಾರದಿಂದ ಹೊರದಬ್ಬುವ ಧೈರ್ಯ ಅಂದು ಇಲ್ಲದೆ ಹೋಗಿರಬಹುದು. ಆದರೆ ಸಾಮಾನ್ಯ ಜನತೆಯ ಆರಾಧನಾ ಶಕ್ತಿಗಳಾದ ಲೆಕ್ಕೆಸಿರಿ, ತನ್ನಿಮಾನಿಗ, ಕಲ್ಲುಟ್ಟಿಯರು ದೇವಸ್ಥಾನದಿಂದ ದೂರ ಸರಿದಿರಬಹುದು. ಇಲ್ಲವೇ ಮೊದಲು ಪ್ರಧಾನ ಆರಾಧನಾ ಕ್ಷೇತ್ರವಾಗಿದ್ದ ಕಲ್ಲುಟ್ಟಿಪಾದೆ ರುದ್ರಪ್ರಾದೆಯಾಗಿ ಉಳಿದು ಅದಕ್ಕೆ ಪ್ರತಿಯಾಗಿ ಹೊಸ ದೇವಾಲಯ ಗರ್ಭಗುಡಿಯೊಳಗೆ ರಚನೆಯಾಗಿರಬಹುದು. ಕ್ರಿಸ್ತಶಕ 1544ರಿಂದ 582 ತನಕ ರಾಜ್ಯವಾಲಿದ ಚೌಟರಾಜ ವಂಶದ ಉಲ್ಲಾಲದ ಅಬ್ಬಕ್ಕರಾಣಿಯು ಈ ದೇವರಿಗೆ ಒಪ್ಪಿಸಿದ ಜಲದ್ರೋಣಿಯು ದೇವಸ್ಥಾನದಲ್ಲೂ ಈಗಲೂ ಇದೆ. ಈಗಲೂ ಸಮುದ್ರ ಸ್ನಾನ ಮಾಡಿದ ಜನ ಕಲ್ಲುಟ್ಟಿಯ ಗುಡಿಯವರೆಗೆ ಕೆರೆಗೆ ಬಂದು ಸಿಹಿ ನೀರಿನ ಸ್ನಾನ ಮಾಡಿ ದೇವಾಲಯಕ್ಕೆ ಹೋಗುವ ಪದ್ಧತಿ ಉಳಿದುಕೊಂಡು ಬಂದಿದೆ. ಸಿಹಿನೀರಿನ ಕೆರೆಯ ಕ್ಷೇತ್ರ ರಕ್ಷಕ್ಕೆ ಕಲ್ಲುಟ್ಟಿ ಮರೆಮಾಡಿದ ತುಳುವರ ಸಾಂಸ್ಕೃತಿಕ ಇತಿಹಾಸವನ್ನು ಮತ್ತೆ ನೆನಪಿಸುತ್ತಾಳೆ. ಈಗಲೂ ಭಗವತಿ ಕ್ಷೇತ್ರದಿಂದ ಭಗವತಿಗಳು ತಮ್ಮ ಸರ್ವ ಬಿರುದಾವಳಿಗಳನ್ನು ಕೂಡಿಕೊಂಡು ಸೋಮನಾಥನ ದರ್ಶನಕ್ಕೆ ಬರುವ ಆಕರ್ಷಕ ಸಂಪ್ರದಾಯವಿದೆ. ಪ್ರಾಯಶಃ ಹಿಂದೆ ಭಗವತಿಗಳು ಕಲ್ಲುಟ್ಟಿಯ ದರ್ಶನಕ್ಕೆ ಬರುವಂಥ ಕ್ರಮದ ಮುಂದುವರಿಕೆ ಇದಾಗಿರಬಹುದು. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ, ತುಳುನಾಡಿನಲ್ಲಿ ಕಲ್ಲುಟ್ಟಿ ದೈವ ಎಷ್ಟು ಪ್ರಾಚೀನವಾಗಿರುವುದು, ಎಷ್ಟು ವಿಶಿಷ್ಟವಾಗಿರುವುದು ಎಂದು ಈ ಇತಿಹಾಸದ ಮೂಲಕ ತಿಳಿಯುತ್ತದೆ. ಮಂಗಳೂರಿನ ಜಪ್ಪು ಗುಜರಕೆರೆಯ ತೋಟದಲ್ಲಿ ಗೋರಕ್ಷನಾಥ ಕ್ಷೇತ್ರವಿದೆ. ಇದು ನಾಥ ಸಂಪ್ರದಾಯದ ಗೋರಕ್ಷನಾಥನು ಕೇರಳದಿಂದ ಕದ್ರಿಗೆ ಪ್ರಯಾಣ ಮಾಡುತ್ತಿರುವ ಸಂದರ್ಭದಲ್ಲಿ ವಿಶ್ರಾಂತಿಗೆಂದು ತಂಗಿದ್ದ ಸ್ಥಳವೆಂದು ಐತಿಹ್ಯ ತಿಳಿಸುತ್ತದೆ. ಇಲ್ಲಿ ಕಲ್ಲುಟ್ಟಿ ಪಂಜುರುಳಿಯರು ಪ್ರಧಾನ ದೈವಗಳಾಗಿ ಆರಾಧಿಸಲ್ಪಡುತ್ತಾರೆ. ಪ್ರತಿ ವರ್ಷ ಮಕರ ಸಂಕ್ರಮಣದಂದು ಕದ್ರಿ ಕ್ಷೇತ್ರದಲ್ಲಿ ಧ್ವಜಾರೋಹಣವಾಗುವ ಒಂದು ದಿನದ ಮುಂಚೆ ಕದಲಿ ಮಠದ ಜೋಗಿ ಅರಸರು ಗೋರಕ್ಷ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ಮಂಗಳಾದೇವಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಕದ್ರಿ ಕ್ಷೇತ್ರಕ್ಕೆ ಹೋಗುವ ಸಂಪ್ರದಾಯವಿದೆ. ಇಲ್ಲಿ ನಡೆಯುವ ಕಲ್ಲುಟ್ಟಿ ಪಂಜುರ್ಲಿ ದೈವದ ನೇಮ ತುಂಬ ವಿಶಿಷ್ಟವಾದುದು. ಸುಮಾರು 4 ತಲೆಮಾರಿನ ಹಿಂದೆ ಈ ಕ್ಷೇತ್ರದಲ್ಲಿ ಮಾಣಿಕ್ಯ ಬೆಲ್ಚಡ್ತಿ ಎಂಬ ಹೆಂಗಸು ಮುಖ್ಯಸ್ಥೆಯಾಗಿದ್ದು ಆರಾಧನೆಯನ್ನು ಸಮರ್ಥಕ ರೀತಿಯಲ್ಲಿ ನಿರ್ವಹಿಸಿದ್ದನ್ನು ಜನರು ಈಗಲೂ ನೆನೆಯುತ್ತಾರೆ. ತುಳುನಾಡಿನಲ್ಲಿ ಸ್ಥಳೀಯರ ಪ್ರಭಾವವನ್ನು ತಗ್ಗಿಸಲು ಇಕ್ಕೇರಿ ಅರಸರು ಪ್ರಯತ್ನಿಸಿದರು ಎಂದು ಇತಿಹಾಸ ತಿಳಿಯುತ್ತದೆ. ಅದಕ್ಕಾಗಿ ಜೈನ ರಾಜರು ಅವರ ಸೇನಾಧಿಪತಿಗಳಾದ ನಾಡವರು, ಬಂಟರು ತಮ್ಮ ಮೇಲೆ ಒಲಸಂಚು ನಡೆಸಲಿಕ್ಕೆ ಸಾಕೆಂಬ ಇರಾದೆಯಿಂದ ಇವರು ದೂರದ ದೇಶದಿಂದ ರಾಮರಾಜ ಕ್ಷತ್ರಿಯರನ್ನು ಕರೆಸಿಕೊಂಡು ಸೈನಿಕರಾಗಿ ನೇಮಿಸಿದರು. ಈ ರಾಮಕ್ಷತ್ರಿಯರು ಮಲ್ಲಿಕಾರ್ಜುನನನ್ನು ತಮ್ಮ ಕುಲದೇವರೆಂದು ಪೂಜಿಸುತ್ತಾರೆ. ಜಪ್ಪಿನ ಮೊಗರಿನ ಕಡೆಕಾರಿನಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನ ಇದರ ಮಹತ್ವದ ಆರಾಧನಾ ಸ್ಥಳ. ಸುಮಾರು 600 ವರ್ಷಗಳ ಹಿಂದೆ ತಪಸ್ವಿ ಶಾಂತಯ್ಯವರಿಂದ ಈ ದೇವಾಲಯ ಸ್ಥಾಪನೆಯಾಯಿತು ಎಂಬ ನಂಬಿಕೆ ಜನರಲ್ಲಿ ಇದೆ. ಇಲ್ಲಿ ಸತ್ಯದೇವತೆ, ಕಲ್ಲುಟ್ಟಿ, ಕಲ್ಕುಡ, ಪಂಜುರ್ಲಿ, ಗುಲಿಗ, ಅನ್ನಪ್ಪ ಪಂಜುರ್ಲಿ ಪ್ರಧಾನ ದೈವಗಳಾಗಿವೆ.
ಮಂಗಳೂರಿನ ಗುರುಪುರ ಸಾರಸ್ವತ ಸಮಾಜದ ಸತ್ಯದೇವತಾ ಧರ್ಮದೇವತಾ ದೇವಸ್ಥಾನ ಇತ್ತೀಚಿನ ದಿನಗಳಲ್ಲಿ ಗಮನ ಸೆಳೆಯುತ್ತದೆ. ಇಲ್ಲಿ ಪ್ರತಿದಿನ ದರ್ಶನ ನಡೆಯುತ್ತದೆ. ಇಲ್ಲಿ ನಿಮಿತ್ತ ಕೇಳಲು ಬಹುಮಂದಿ ಸೇರುತ್ತಾರೆ. ಇದು ಕಲ್ಲುಟ್ಟಿಯ ಆರಾಧನೆಯ ವಿಸ್ತಾರಣ ಇತಿಹಾಸಕ್ಕೆ ಸಾಕ್ಷಿಯನ್ನು ಒದಗಿಸುತ್ತದೆ. ಆದ್ದರಿಂದ ಕಲ್ಲುಟ್ಟಿ ಎಷ್ಟು ಪ್ರಾಚೀನ ಮತ್ತು ಎಷ್ಟು ತುಳುನಾಡಿನಲ್ಲಿ ಚಾಪನ್ನು ಮೂಡಿಸಿರುವ ದೈವ ಅಂತ ಇದರ ಮೂಲಕ ನಾವು ತಿಳಿಯಬೇಕಾಗುತ್ತದೆ.